ನಮಸ್ಕಾರ ಸ್ನೇಹಿತರೆ ರಾಜ್ಯ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಬಳಿಕ ಮತ್ತೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಮತ್ತೆ ಸದ್ದು ಮಾಡ್ತಿದೆ. ಸ್ನೇಹಿತರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕೆಲವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ತುಂಬಾ ಚರ್ಚೆಯಲ್ಲಿತ್ತು. ಇದನ್ನು ಬಳಸಿಕೊಂಡು ಕನ್ನಡದ ಕಂಟೆಂಟ್ ಕ್ರಿಯೇಟರ್ಗಳು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ತಮ್ಮ ಚಾನಲ್ ಮೇಲೆ ಕಂಟೆಂಟ್ ಹಾಕಿ ಇವತ್ತು ಯಾವ ಮಟ್ಟದಲ್ಲಿ ಬೆಳೆದಿದ್ದಾರೆ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಹಲವಾರು ಕ್ರಿಯೇಟರ್ಗಳ ಜೀವನ ಶೈಲಿಯೇ ಬದಲಾಗಿದೆ, ನೀವು ನೋಡಿರ್ಬೋದು ಸ್ನೇಹಿತರೆ. ಸೊ ಇವತ್ತು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಅವಕಾಶ ಮತ್ತೆ ಬಂದಿದೆ ಸ್ನೇಹಿತರೆ. ಅದನ್ನು ಬಳಸಿಕೊಂಡು ನೀವು ಕೂಡ ನಿಮ್ಮ ಅದೃಷ್ಟ ಬದಲಾಯಿಸ್ಕೊಳ್ಬೋದು. ಈಗ ಮತ್ತೆ ಚರ್ಚೆಯಲ್ಲಿರುವ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ವೈರಲ್ ಆಗೋ ಚಾನ್ಸ್ ಮತ್ತೆ ಬಂದಿದೆ. ಅದನ್ನು ಬಳಸಿಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂದರೆ ಅವಕಾಶ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗೆ ಕೆಲವು ನಿಯಮ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಕೆಲವು ನಿಯಮಗಳಲ್ಲಿ ಬದಲಾವಣೆ ಮಾಡಿದೆ. ಯೋಜನೆಯ ಲಾಭ ಪಡೆಯುತ್ತಿರುವವರು ಮತ್ತೊಮ್ಮೆ ತಮ್ಮ ದಾಖಲೆ ಸಲ್ಲಿಸಬೇಕಾಗಿದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸೈಡಲ್ಲಿ ಹಾಕ್ತೀನಿ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ವಿಡಿಯೋ ಮಾಡಿ ಜನರಿಗೆ ಸಲಹೆ ಕೊಡಿ. ಇದು ಮುಂದಿನ 5-6 ತಿಂಗಳು ತುಂಬ ವೈರಲ್ ಟಾಪಿಕ್ ಆಗಿರ್ತದೆ. ಈ ಅವಕಾಶ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಕೊಡೋಕೆ ಆಗ್ತಿತ್ತು ಅಂದರೆ ಸರಿಯಾಗಿ ಮಾಹಿತಿ ಕೊಟ್ಟು ಜನರಿಗೆ ಹೇಳಿ. ಇದ್ರ ಬಗ್ಗೆ ನೀವು ಸರ್ಕಾರದ ಆಫಿಷಿಯಲ್ ಅಕೌಂಟ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನೋಡಿ ಸ್ನೇಹಿತರೆ. ಅಲ್ಲಿ ಇಲ್ಲಿ ನ್ಯೂಸ್ ನೋಡಿ ಮಾಹಿತಿ ಕಲೆ ಹಾಕಿ ನಿಮ್ಮ ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿ. ದಿನ ಒಂದು ವಿಡಿಯೋ ಹಾಕಿ, ಸಾಧ್ಯ ಆದರೆ 2 ಹಾಕಿ. ಇದು ನಿಮ್ಮ ಕೈ ಹಿಡಿಯುತ್ತೆ ಸ್ನೇಹಿತರೆ. ನಿಮ್ಮ ಹತ್ರ ಇದ್ರ ಬಗ್ಗೆ ಮಾಹಿತಿ ಇದೆ ಅಂದರೆ ಒಂದು ಹೊಸ ಚಾನಲ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಒಳ್ಳೆಯ ಅವಕಾಶ ಇದೆ, ಬಿಡಬೇಡಿ. ಇನ್ನು ನಾನು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಹೇಗೆಲ್ಲ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೇನೆ. ಆದರೂ ನೀವು ನಿಮ್ಮ ಪ್ರಕಾರ ಮಾಹಿತಿ ಕಲೆ ಹಾಕಿ ನಿಮ್ಮ ಚಾನಲ್ ಸ್ಟಾರ್ಟ್ ಮಾಡಿ ಇನ್ಫಾರ್ಮೇಷನ್ ಕೊಡಿ. ಇದು ಒಂದು ಒಳ್ಳೆಯ ಅವಕಾಶ ಅಂತ ನನಗನಿಸ್ತು, ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಂಡೆ. ಇನ್ನು ಮಾಡಬೇಕು ಬೇಡವೋ ಅದು ನಿಮ್ಮ ವಿಚಾರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ ಸ್ನೇಹಿತರೆ.